ಗವ್ಯ ಸಿದ್ಧ ಸಂಜೀವಿನಿ ಯೋಗ ಪ್ರತಿಷ್ಠಾಪನಾ ಟ್ರಸ್ಟ್ ವತಿಯಿಂದ ಹಾಗೂ ವರ್ಧಶ್ರೀ ಫೌಂಡೇಶನ್ ವತಿಯಿಂದ ವರ್ಷ ನಡೆಸಿಕೊಂಡು ಕೊಡ್ತಾ ಇದ್ದಾರೆ. ಈ ಕಡಲೆ ಹಿಟ್ಟನ್ನ ಯಾಕೆ ಕೊಡ್ತಾ ಇದ್ದಾರೆ, ಇದರ ಉದ್ದೇಶ ಏನು, ಪ್ರತಿ ವರ್ಷ ಈ ಕಾರ್ಯಕ್ರಮನ ಯಾಕೆ ಇವ್ರು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ, ಅದರಿಂದ ಜನಕ್ಕೆ ಏನು ಉಪಯೋಗ ಮತ್ತು ಜಲಚರಗಳಿಗೆ ಏನು ಉಪಯೋಗ ಅನ್ನೋದನ್ನ ಜಯಶಂಕರ್ ವಣ್ಣೂರ್ ಅವರಿಂದ ತಿಳ್ಕೊಳ್ಳೋಣ. ಜಯಶಂಕರ್ ವಣ್ಣೂರ್ ಅವ್ರ ನೇತೃತ್ವದಲ್ಲಿ ಸತತವಾಗಿ ನಾನು ನೋಡ್ತಿದ್ದಂಗೆ 4ನೇ ವರ್ಷ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ಜಯಶಂಕರ್ ವಣ್ಣೂರ್ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ಏನು ಕಾರ್ಯಕ್ರಮದ ಉದ್ದೇಶ ಏನು, ಎಷ್ಟು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀರಿ? ಶಾಂಪೂ ಮತ್ತು ಸೋಪನ್ನು ಉಪಯೋಗ ಮಾಡೋದ್ರಿಂದ ಜಲಚರಗಳಿಗೆ ಹಾನಿ ಆಗ್ತತಿ, ಪರಿಸರಕ್ಕೆ ಹಾನಿ ಆಗ್ತತಿ, ನೀರ ಕಲುಷಿತಗೊಳ್ತತಿ, ಅದು ಮನುಕುಲಕ್ಕನ ಮಾರಕ ಆಗ್ತತಿ, ಮತ್ತು ಪ್ರಾಣಿಗಳಿಗೆಲ್ಲ ಹಿಂಸೆ ಆಗ್ತತಿ, ಮತ್ತು ಅದರಿಂದ ಮಾರಕ ಕಾಯಿಲೆಗಳು ಬರುವಂತ ಸಾಧ್ಯತೆಗಳದಾವ. ನಮ್ಮ ಈ ಕಡ್ಲಿ ಹಿಟ್ಟನ್ನು ಬಳಕೆ ಮಾಡೋದ್ರಿಂದ ಚರ್ಮ ರಂಧ್ರದೊಳಗೆ ಹೋಲಿರ್ತತಿ. ನಾವು ದಿನನಿತ್ಯ ಶಾಂಪೂ ಮತ್ತು ಸೋಪನ್ನು ಬಳಕೆ ಮಾಡೋದ್ರಿಂದ ಆ ಹೋಲ್ ಬಂದಾಗಿ ನಮ್ಮ ಆರೋಗ್ಯ ಕೆಟ್ಟ ಹೋಗೈತಿ. ಅದಕ್ಕೆ ಈ ಕಡ್ಲಿ ಹಿಟ್ಟನ್ನ ಉಪಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ಸರಿ ಆಗ್ತೈತಿ, ಮತ್ತು ಜಲಚರಗಳಿಗೆ ಒಂದು ಆಹಾರ ಆಗ್ತತಿ. ಅದ್ರ ಜೊತೆಗೆ ನಮ್ಮ ನೀರು ಬಹಳ ಶುದ್ಧತೆ ಉಳಿತಾವಂತ ನಾನು ವಿಚಾರ. ಈ ಕಡ್ಲೆ ಹಿಟ್ಟನ್ನ ಉಚಿತ ಕೊಡ್ತಾ ಇದ್ದಾರೆ. ಉಚಿತವಾಗಿ ವರ್ಧಶ್ರೀ ಫೌಂಡೇಶನ್ ಹುಬ್ಬಳ್ಳಿ ಹಾಗೂ ಕನೇರಿ ಮಠದ ಅಜ್ಜವರ ಮಾರ್ಗದರ್ಶನದೊಳಗ ಈ ಕಾರ್ಯಕ್ರಮ ನಡೆದೈತಿ. ಗವ್ಯಸಿದ್ಧ ಸಂಜೀವಿನಿ ಯೋಗ ಪ್ರತಿಷ್ಠಾನ ಸಹಯೋಗ ಕೊಟ್ಟೈತೆ. ಅದಕ್ಕೆ ಆ ರೀತಿ ನಾವು ಇಲ್ಲೆಲ್ಲ ಬಂದು ಕಡ್ಲಿ ಹಿಟ್ಟು ಉಚಿತವಾಗಿ ಕೊಡುವಂತ ಒಂದು ಕಾರ್ಯ ಮಾಡ್ತಾ ಇದ್ವಿ. ಎಲ್ಲೆಲ್ಲಿ ಕೊಡ್ತಾ ಇದ್ರಿ? ಸುಮಾರು 7ರಿಂದ 8 ರಾಜ್ಯದೊಳಗೆ ಈ ಕಾರ್ಯಕ್ರಮ ನಡೆಸಿ. ವಾರಣಾಸಿ ಒಳಗೂ ಇರ್ಬೋದು, ಮಲಪ್ರಭಾ ಎಡದಂಡೆ ಮತ್ತು ಬಲದಂಡೆ ಹಾಗೂ ತುಂಗಭದ್ರಾ ನದಿ ಹಾಗೂ ಮಂತ್ರಾಲಯ ಕಡೆಗೆ ಹಾಗೂ ಸಮುದ್ರದ ಎಡಭಾಗ ಬಲಭಾಗದೊಳಗ ಈ ರೀತಿ ಒಟ್ಟು ಒಂದು 7-8 ರಾಜ್ಯದೊಳಗೆ, ಬಹುಶಃ ಕರ್ನಾಟಕದ ಅಷ್ಟೇ ಅಲ್ಲ 7-8 ರಾಜ್ಯದಾಗ ಇದು ಕೊಡುವಂತ ಒಂದು ವ್ಯವಸ್ಥೆ ಮಾಡಿ. ಎಷ್ಟು ಕೆಜಿ ಕಡ್ಲೆ ಹಿಟ್ಟು ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಕಡ್ಲೆ ಹಿಟ್ಟನ್ನು ಇರ್ತಾರೆ? ಈಗ ವರ್ಧಶ್ರೀ ಫೌಂಡೇಶನ್ ಹುಬ್ಬಳ್ಳಿ ಅವರು ಒಂದು 25 ಕ್ವಿಂಟಲ್ ಕಡ್ಲೆ ಹಿಟ್ಟನ್ನ ಅವರು ರೆಡಿ ಮಾಡಿ ಎಲ್ಲಾ ಭಾಗದ ಜನರಿಗೆ ಕಳಿಸ್ಕೊಟ್ರ. ಅದನ್ನ ಎಲ್ಲಾ ಜನರ ಸದುಪಯೋಗ ತಗೊಳ್ತಾರೆ. ಇದು ಒಂದು ಜಲಚರ ಜೀವಿಗಳನ್ನ ರಕ್ಷಣೆ ಮಾಡುವ ಉದ್ದೇಶ. ಹೌದು, ಜಲಚರ ಜೀವಿಗಳು ಅಷ್ಟೇ ಅಲ್ಲ, ಮನುಕುಲ ಮಾರ್ಕ ಆಗ್ತದೆ. ಯಾಕಂದ್ರೆ ಶಾಂಪೂದೊಳಗ ಕೆಮಿಕಲ್ ಐತಿ, ಸೋಪ್ನ ಕೆಮಿಕಲ್ ಐತಿ, ಅದನ್ನ ಉಪಯೋಗ ಮಾಡಿ ನೀರ ಕಲುಷಿತ ಆತಂದ್ರ ಅಲ್ಲಿ ಇರ್ತಕ್ಕಂಥ ಜಲಚರಗಳಿಗೆ ಹಾನಿ ಆಗ್ತತಿ. ಅವಕ್ಕೆ ಬರಬಾರ್ದ ಕಾಯಿಲೆಗಳೆಲ್ಲ ಬರ್ತಾವ. ಅದಕ್ಕೆ ಜಲಚರಗಳು ಉಳಿಬೇಕು, ನೀರು ಶುದ್ಧ ಆಗಿರ್ಬೇಕು, ಮನುಕುಲ ಆರೋಗ್ಯವಾಗಿರ್ಬೇಕಂದ್ರ ನಮ್ಮ ಪುರಾತನ ಏನೋ ಒಂದು ನಮ್ಮ ಹಿರಿಯರ ಕಡ್ಲಿ ಹಿಟ್ಟನ್ನ ಉಪಯೋಗ ಮಾಡ್ಕೊಂಡು ಬಂದ್ರು. ಅದೇ ರೀತಿ ನಾವು ಈ ಕಡ್ಲಿ ಕೊಡುವಂತ ಒಂದು ವಿಚಾರ ಮಾಡ್ತಾ ಇದ್ದೀವಿ. ಜನರ ಪ್ರತಿಕ್ರಿಯೆ ಹೇಗಿದೆ ಶಂಕರ್? ಒಳ್ಳೆ ರೆಸ್ಪಾನ್ಸ್ ಇದೆ. ನಾವೀಗ ಆ ಭಾಗದಾಗ ಹೋಗಿದ್ದೀವಿ. ನಮ್ಗ ಹೋದ ವರ್ಷಕ್ಕಿಂತ ಈ ಸಲ ಬಹಳ ಒಳ್ಳೆ ರೆಸ್ಪಾನ್ಸ್ ಇದೆ. ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ, ಪ್ರಶಂಸೆ ಮಾಡ್ತಾ ಇದ್ದಾರೆ. ಅಂದ್ರೆ ಜನ ಬದಲಾವಣೆ ಆಗ್ತಿದ್ದಾರೆ ಅಥವಾ ಜನ ಎಚ್ಚೆತ್ಕೋತಿದ್ದಾರೆ, ಜನ ತಿಳ್ಕೊಳ್ತಿದ್ದಾರೆ ಅನಿಸ್ತಿದೆಯಾ ನಿಮ್ಗೆ? ಸಮಾಜ ನಾವು ಪ್ರವಾಹದಲ್ಲಿ ಇಸ್ತಾಕತ್ತೇವಿ. ಸಮಾಜ ಅದ್ ಎಷ್ಟರ ಮಟ್ಟಿಗೆ ಅವ್ರು ತಗೊಳತಾರ ಅನ್ನೋದು ನಮಗ ಅನ್ಸಿದ ಮಟ್ಟಿಗೆ ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ರೆಸ್ಪಾನ್ಸ್ ಚಲೋ ಐತಿ. ಅಂದ್ರೆ ಈಗ ಯಾರೋ ಬಂದ್ರು ಉಚಿತವಾಗಿ ಕೊಟ್ರು ನಾವು ತಗೊಂಡಿವಿ ಅನ್ನೋದಕ್ಕಿಂತ ಜನಕ್ಕೆ ಏನಾದ್ರು ಒಂದು ಇದರಿಂದ ಮನವರಿಕೆ ಆಗುವಂತ ಸಾಧ್ಯತೆ ಇದೆಯಾ ಅಥವಾ ಜನ ಬದಲಾಗುವಂತ ಸಾಧ್ಯತೆ ಇದೆಯಾ? 100% ಬದಲಾಗ್ತಾ ಇದ್ದಾರೆ. ಯಾಕಂದ್ರೆ ನಾನು 3-4 ವರ್ಷದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. 100ಕ್ಕೆ 100 ಅವರು ಬದಲಾವಣೆ ಆಗ್ತಾರ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ನಾವು ಕಾರ್ಯ ಮಾಡ್ತಾ ಇದ್ದೇವೆ. ಈಗ ನಮ್ಮ ಒಂದು 25-30% ಬದಲಾವಣೆ ಆಗ್ಯಾರ. ಇದು ಗವ್ಯ ಸಿದ್ಧ ಸಂಜೀವಿನಿ ಯೋಗ ಪ್ರತಿಷ್ಠಾಪನಾ ಸಂಸ್ಥಾಪಕ ಅಧ್ಯಕ್ಷರಾದಂಥ ಜಯಶಂಕರ್ ವಣ್ಣೂರ್ ಅವರ ಮಾತು. ಈ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಹೇಗೆ ನಡೆಸ್ತಾ ಇದ್ದಾರೆ, ಜನರ ಪ್ರತಿಕ್ರಿಯೆ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ. ನಮಸ್ಕಾರ. ಸರ್ವರಿಗೂ ಮನುಕುಲದ ಒಂದು ಹಬ್ಬ ಆಗಿರ್ತಕ್ಕಂಥ ಮಕರ ಸಂಕ್ರಮಣ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಈ ಕಡ್ಲಿ ಹಿಟ್ಟು ಹಂಚುವಂತ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ನಮ್ಮ ನಡೆದಾಡುವ ದೇವರ ಪ್ರಸಿದ್ಧ ಆಗಿರ್ತಕ್ಕಂಥ ಕನೇರಿ ಮಠದ ಅಜ್ಜವರ ಆಶೀರ್ವಾದ ಮೇಲೆ ಹಾಗೂ ಸಂವಿಧಾನ ಶ್ರೀಗಳ ಮಾರ್ಗದರ್ಶನದಲ್ಲಿ ಮತ್ತು ವರ್ಧಶ್ರೀ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ರೆಡ್ಡಿಯರ್ ಗುರುಗಳ ಮಾರ್ಗದರ್ಶನದೊಳಗ ಗವ್ಯ ಸಿದ್ಧ ಸಂಜೀವಿನಿ ಯೋಗ ಪ್ರತಿಷ್ಠಾನ ಹಾಗೂ ಇನ್ನಿತರ ಪ್ರತಿಷ್ಠಾನಗಳು ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ ಸುಮಾರು 6-7 ರಾಜ್ಯದೊಳಗ ಈ ಕಡ್ಲಿ ಹಿಟ್ಟನ್ನು ಹಂಚುವಂತ ಒಂದು ಅಭಿಯಾನ ಪ್ರಾರಂಭ ಆಗೈತಿ. ಇದರ ಸದುಪಯೋಗ ಎಲ್ಲಾ ಜನರು ಪಡ್ಕೋಬೇಕಾಗಿ ವಿನಂತಿ. ನಾನು ನೋಡಿದಂಗ ಹೋದ ವರ್ಷ ಬಹಳ ಇಷ್ಟು ಅವೇರ್ನೆಸ್ ಇದ್ದಿಲ್ಲ. ಈ ಸಲ ನಾ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲೆಲ್ಲಿ ಈ ಕಡ್ಲಿ ಹಿಟ್ಟನ್ನ ನಾವು ಕೊಡಾಕ್ ಬಂದಾಗ ಹೌದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಎಲ್ಲಾ ಜನರು ಪ್ರಶಂಸೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಮ್ಮ ಎಲ್ಲ ಈ ಮಲಪ್ರಭಾ ನದಿ ತೀರದಲ್ಲಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ ಮತ್ತು ಸಜ್ಜನ ಸಮಾಜದ ಎಲ್ಲ ಒಂದು ಈ ಸಂಕ್ರಮಣ ಶುಭಾಶಯ ತಿಳಿಸುತ್ತಾ ನಾನು 2 ಮಾತು ವಿರಾಮ ಮಾಡ್ತೇನೆ. ಸರ್ವಾಂಗ ಸುಂದರ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಹೇಯ ಮಹಾಜಲಧಿಯೆಡೆಗೆ ಮಾಡಾಕತ್ತಿದ್ದು ಎಲ್ಲ ಬರೋಬ್ಬರ ಐತಿ. ಎಷ್ಟೋ ಜನ ಈ ನೀರಿನ ಬಗ್ಗೆ ಕಲಬೆರಕೆ ಆಗ್ತಾವು. ಶುಚಿಯಾಗಿ ಇಟ್ಕೋರಿ, ಅದನ್ನೇ ಶುಚಿಯಾಗಿ ಇಟ್ಕೋತೀವಿ. ಅದು ನಮ್ಗೆ ಆ ರೀತಿ ಶಾಂಪೂ ಸಾಬೂನು ಇಟ್ಕೊಳ್ಳೋಕೆ ಎಲ್ಲ ಕೆಮಿಕಲ್ಸ್ ಐತಿ. ಈಗ ಕಡ್ಲಿ ಹಿಟ್ಟು ಕೊಡ್ತಾರೆ ನೀವು, ಈ ಕಡ್ಲಿ ಹಿಟ್ಟು ಅಂತ ನಂಬರ್ 1. ಅರಿಶಿನ ಎಳ್ಳ ಅಂತ ಹೊತ್ಕೊಂಡು ಜಳಕ ಮಾಡೋದು, ಅದು ಮೀನಿಗೇನು ಉಪಯೋಗ ಆಗಲ್ಲ. ಜಲಚರ ಪ್ರಾಣಿಗಳು ಎಷ್ಟೋ
ಸತ್ಯಾನಾಶ ಆಗದ ಅಂದಾಗ ನಮ್ಮ ಪ್ರಕೃತಿ ಕೋಪ ಆಗದ. ಅಂದ್ರೆ ಈಗ ಇವರು ಕೊಟ್ಟಿದ್ದನ್ನ ನೀವು ದಿನಂಪ್ರತಿ ಬಳಕೆ ಮಾಡ್ತೀರಿ ಇನ್ನು ಮುಂದೆ? ದಿನಂಪ್ರತಿ ಬಳಕೆ ಮಾಡುವ ಕಡ್ಲಿ ಬಂದಿದ್ದ ನಮ್ಮ ಕಡೆ ಎಲ್ಲ ಕಡ್ಲಿ ನಾಡಿದ. ಇಲ್ಲಿ ನಮ್ಮ ನ್ಯಾಯನಗರ ಸುಳಿ ಕೆಂಗನೂರ ಈ ಕಡೆ ದೊಡ್ಡವಾಡ ಗ್ರಾಮದಿಂದ ಎಲ್ಲ ದೊಡ್ಡ ಕಡ್ಲಿ ನಾಡಿದ್ವು. ಏನಿಲ್ಲ ಮನ್ಯಾಗ ಒಂದು ಸ್ವಲ್ಪ ಬಿಸ್ಕೊಂಡು ಅವ್ರು ಕಡ್ಲಿ ಇಟ್ಟು ಜಳಕ ಮಾಡಿ ಪ್ಯೂರ್ ಕಡ್ಲಿ ಇಟ್ಟ ಅಂಗಡಿಯಲ್ಲಿ ತರ್ಬೇಕಂತಿಲ್ಲ. ನಮ್ಮ ಕಡೆ ಸಾವಿರಾರು ಕ್ವಿಂಟಲ್ ಗಟ್ಟಲೆ ಹೋಗ್ತಾರೆ ಕಡ್ಲಿ. ಇವ್ರು ಮಾಡ್ತಿರೋ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಭಾಳ ಒಳ್ಳೇದಾಗೈತಿ. ಆದ್ರೆ ಅವ್ರ ಜನ ಸಪೋರ್ಟ್ ಕೊಟ್ಟಿ ಅವ್ರು ಮಾತ್ರ ಒಂದು 10 ಮಂದಿ ಚೇಂಜಸ್ ಆಗಲಿ ಮೊದಲು. ಪಾಪ ಅವರು ಮಾಡ್ತಾರೋ ಮಾಡಿದವರು ಇವತ್ತು ಹೋಗಿರ್ತಾರೆ, ಮತ್ತೆ ಮರನೇ ದಿನ ಬಂದು ಇಲ್ಲೇ ಸ್ನಾನ ಮಾಡ್ತಾರೆ. ಇಲ್ಲಿ ಇದ್ದವ್ರು ಅದ್ರ ಬಗ್ಗೆ ಇಲ್ಲೇನು ಸುತ್ತಮುತ್ತ ಇರ್ತಾರಲ್ಲ ಅವ್ರು ಸೋಪ್ ನೋಡಿ ಚೆಕ್ ಬಿಡ್ಬೇಕು. ಸ್ನಾನ ಮಾಡ್ತಿರಲ್ಲ ಸೋಪ್ ಶಾಂಪು ತೆಗೀರಿ ಅಂತ ಹೇಳ್ಬೇಕು. ಅಲ್ಲಿ ಮಟ್ಟ ಅಂದ್ರೆ ಸ್ಥಳೀಯವರು ಸಂಬಂಧಪಟ್ಟವರು ಇದ್ರ ಬಗ್ಗೆ ಜಾಗೃತಿ ತಗೋಬೇಕು ಅಂತೀರಿ? ಅಂದ್ರೆ ಈಗ ನೋಡ್ರಿ ಇಲ್ಲಿ ಎಷ್ಟೆಲ್ಲ ಆಗ್ತದೆ. ಏನೇನು ಅಲ್ಲಿ ದಾರಿ ಜಿಗಾಗಲ್ಲ. ತಮ್ಮ ಪರಿಚಯ? ನಮ್ದು ಕೃಷ್ಣ ಇಲ್ಗಾರ್. ಯಾವ್ರು ಅವರು? ದೊಡ್ಡವಾಡ. ಇಲ್ಲಿಂದ ಒಂದು 15-16 ಕಿಲೋಮೀಟರ್ ಆಗುತ್ತೆ. ಗ್ರಾಮಸ್ಥರೆಲ್ಲ ಬಂದಿದ್ದೀರಾ? ಗ್ರಾಮಸ್ಥರು ನಮ್ಮ ಫ್ರೆಂಡ್ಸ್ ಬಂದಾರ ಈಗ ಮಾಡಾಕ್ತಾರೆ. ತುಂಬಾ ಧನ್ಯವಾದ. ಗವಿಸಿದ್ಧ ಸಂಜೀವಿನಿ ಯುವ ಪ್ರತಿಷ್ಠಾನ ಹಾಗೂ ವರ್ಧಶ್ರೀ ಫೌಂಡೇಶನ್ ನಿಮಗೆ ಚಿರಋಣಿ ಆಗಿರ್ತೈತಿ. ನಿಮ್ಮಂತ ಒಂದ್ಸಲ ಹೇಳಿ ತಿಳ್ಕೊಳ್ಳುವಂಥ ನಾಗರಿಕರು ಇರೋದ್ರಿಂದ ಸಮಾಜ ಬದಲಾವಣೆ ಆಗ್ತದೆ. ನಿಮ್ಮಂತ ಪುಣ್ಯಾತ್ಮನು ಕಾಲಕ್ಕೆ ಮಳಿ ಬೆಳೆ ಸಿಗಲಿ. ಈ ಸಂಕ್ರಮ ಹಬ್ಬ ಶುಭಾಶಯ ಹೇಳ್ತಾ ನಾವು ಮುಂದಿನ ಕಾರ್ಯ ಕೈಗೊಳ್ತೇವೆ. ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ್ತ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಎಲೆಯ ಮರೆಯೊಳರಳಿ ನಗುವ ಸುಮನ ರಾಶಿಯಂದದಿ ಕಡಲ ಒಡಲೊಳುಕ್ಕಿ ಮೊರೆವ ಕೋಟಿ ಅಲೆಗಳಂದದಿ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ಸಹಜ ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ದೀನ ದಲಿತ ಸೇವೆಯೇ ಪರಮ ಆರಾಧನೆ ಸಾಕು ಬರಿಯ ಬೋಧನೆ ಬೇಕು ಹಿರಿಯ ಸಾಧನೆ ನಿಟದಿ ನಾವು ಅಳಿಸಬೇಕು ನುಡಿಯ ನಡೆಯ ಅಂತರ ರಚಿಸಬೇಕು ನವ ಸಮಾಜ ಸರ್ವಾಂಗ ಸುಂದರ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ